ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೆನ್ನೆ ನಾನು ಸಿಂಪಲ್ ಸ್ಯಾರೀಸ್ ಕಲೆಕ್ಷನ್ಸ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ಇದು ಅದರ ಮುಂದುವರೆದ ಭಾಗ. ಸೊ ಅದು ಜಾಸ್ತಿ ಲೆಂತ್ ಆಗಿತ್ತು ವಿಡಿಯೋ ಅಂತ ಹೇಳಿ ಸೊ 2 ಭಾಗ ಮಾಡ್ಕೊಂಡಿದ್ದಷ್ಟೇ. ಸೊ ನನ್ನ ಆಗಲೇ ಹೇಳಿದಾಗೆ ನನ್ನ ಹತ್ರ ರಾಶಿ ಸ್ಯಾರೀಸ್ ಇಲ್ಲ, ತುಂಬ ಲಿಮಿಟೆಡ್ ಸೆಲೆಕ್ಷನ್ಸ್ ಆ್ಯಂಡ್ ಲಿಮಿಟೆಡ್ ಕ್ವಾಂಟಿಟಿ ಇರೋದು. ಸೊ ಇವತ್ತು ಸಿಲ್ಕ್ ಸ್ಯಾರೀಸ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಬಂದು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಸೊ ಬನ್ನಿ, ಇಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅಂತ ಕೊನೆವರೆಗೂ ವೀಡಿಯೋ ನೋಡಿಬಿಟ್ಟು ನನಗೆ ಹೇಳಿ. ಸೊ ಲೆಟ್ಸ್ ಗೆಟ್ ಇಟ್. ಮದುವೆ ಸ್ಯಾರಿ ಇನ್ನೊಂದಿತ್ತು. ಸೊ ಅದರಲ್ಲಿ ಅದು ನನಗೆ ಆವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಸೊ ಹೇಗೋ ತಗೋಬಿಟ್ಟಿದೆ. ಅದು ಸ್ವಲ್ಪ ಸ್ಯಾರಿ ನೆರಿಗೆಗಳು ಕೂರ್ತಾ ಇರಲಿಲ್ಲ, ಸ್ವಲ್ಪ ರಫ್ ಇತ್ತು. ಸೊ ಹಾಗಾಗಿ ಅದನ್ನು ನಾನು ಹಾಫ್ ಸ್ಯಾರಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಈ ಸ್ಯಾರಿ ಅದು ಹಾಫ್ ಸ್ಯಾರಿ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಅದು ನಾನು ಒಬ್ಬರೇ ಉಡೋಕ್ಕೆ ಆಗ್ತಾ ಇರಲಿಲ್ಲ. ಅದು ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ದೆ, ಸುಮಾರು ವರ್ಷಗಳಿಂದ ಅದು ಹಾಗೆ ಇತ್ತು. ಅಟ್ಲೀಸ್ಟ್ ಹಾಫ್ ಸ್ಯಾರಿ ಮಾಡಿದ್ರೆ ಬೇರೆ ಫಂಕ್ಷನ್ಗಳಿಗೆಲ್ಲ ಉಡ್ಬೋದಲ್ವ ಅಂತ ಹೇಳಿ ಈ ರೀತಿಯಾಗಿ ಹೊಲಿಸಿಟ್ಕೊಂಡಿದ್ದೀನಿ. ಇದು ಅದ್ರದ್ದು ಸೆರ್ಗಲ್ ಹೊಲಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿರೋಂಥ ಬ್ಲೌಸ್ ಇದು. ಸೊ ಇನ್ನು ಸೀರೆನ ಅದನ್ನು ಹಾಫ್ ಸ್ಯಾರಿ ಮಾಡ್ಕೊಂಡಿದ್ದೀನಿ. ಸೊ ಇದು ಅದರ ಬ್ಲೌಸು. ಸೊ ನೆಕ್ಸ್ಟ್ ಬಂದು ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಸ್ಯಾರೀಸ್ ಅದು ಕೂಡ ತುಂಬ ಲಿಮಿಟೆಡ್ ಸೆಲೆಕ್ಷನ್ ಇರೋದು ಇದು. ಸೊ ಮನೆ ಚೇಂಜ್ ಮಾಡುವಾಗ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಎಲ್ಲ ನೀಟಾಗಿ ಎತ್ತಿಟ್ಕೊಬೇಕು, ತೋರಿಸ್ಕೊಬೇಕು. ಇದು ನನ್ನ ಸೀಮಂತದ ಸ್ಯಾರಿ, ನನ್ನ ದೊಡ್ಡ ಮಗನ ಸೀಮಂತದ ಸ್ಯಾರಿ. ನೀವು ನೋಡಿರ್ತೀರಾ ಅನಿಸುತ್ತೆ, ಕೆಲವು ಕಡೆ ಶೇರ್ ಮಾಡ್ಕೊಂಡಿದ್ದೀನಿ ಫೋಟೋಸು. ಗ್ರೀನ್ ಸ್ಯಾರಿ ತೊಗೋಬೇಕು ಅನ್ನೋದ್ರಿಂದ ಗ್ರೀನ್ ಕಲರ್ ಈ ಥರ. ನಮ್ಗೆ ಅವಾಗ ಹೋದಾಗ ಜಾಸ್ತಿ ಗ್ರೀನ್ ಸೆಲೆಕ್ಷನ್ ಸಿಗಲಿಲ್ಲ. ಸೊ ಸಿಕ್ಕಿದ್ರಲ್ಲಿ ಇದು ತೊಗೊಂಡಿದ್ದೀವಿ ನೋಡಿ, ಈ ರೀತಿ ಆಗ್ತದೆ ಗ್ರೀನ್ ಸ್ಯಾರಿ. ಇದೆಲ್ಲ ನಾನು ಇವಾಗ ಎತ್ತಿಕ್ಬೇಕು ಅಂದರೆ ನನಗೆ ಒನ್ ಡೇ ಬೇಕು, ಫುಲ್ಲೆಲ್ಲ ನೀಟಾಗೆಲ್ಲ ಮಾಡಿ ಇಟ್ಕೊಬೇಕು ಅಂತ ಹೇಳಿದ್ರೆ. ಸೊ ಇದೊಂದು ಸಿಲ್ಕ್ ಸ್ಯಾರಿ ಇದೆ. ಅದನ್ನು ಸಿಲ್ಕಲ್ಲೂ ಕೂಡ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಹೆವಿ ಗ್ರ್ಯಾಂಡಾಗಿ ತಗೊಳ್ಳಲ್ಲ. ಸಿಂಪಲ್ಲಾಗಿ ಇರಬೇಕು ಸ್ಯಾರೀಸ್, ಆ ಥರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಪಿಂಕ್ ಆ್ಯಂಡ್ ಗೋಲ್ಡ್ ಮಿಕ್ಸ್. ಇದು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ, ಬಟ್ ನಾನು ತುಂಬ ಕಡೆ ಶೇರ್ ಮಾಡ್ಕೊಂಡಿದ್ದೀನಿ ಫೋಟೋಸ್ನ, ನೀವು ನೋಡ್ಬೋದು. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಇದ್ದರೆ ನನ್ನ ಲಿಂಕ್ ಇದೆ, ನೋಡಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ, ಬಟ್ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಇದು. ಇದು ಬಂದು ಗೃಹ ಪ್ರವೇಶಕ್ಕೆ ನಮ್ಮ ಹಸ್ಬೆಂಡ್ ಮಾವ ಕೊಡಿಸಿದ್ದು. ಇದು ಕೂಡ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಸೆರ್ಗು ಈ ರೀತಿ ಸೆರ್ಗ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೇಟ್ ಇದೆ, ಚೆನ್ನಾಗಿದೆ ನೋಡಿ. ಪಿಂಕ್ ಇದು. ಸೊ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಗೋಲ್ಡ್ ಥ್ರೆಡ್ ಇದೆ. ಸೊ ಇದ್ರ ಬ್ಲೌಸ್ ನನಗೆ ತುಂಬ ಅಂದರೆ ತುಂಬ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ನನಗೆ ಟೈಮ್ ಇರಲಿಲ್ಲ ಅವರು ಕೊಟ್ಟು ಹೋದಾಗ. ಸೊ 2 ಡೇಸ್ ಟೈಮಲ್ಲಿ 2 ಡೇಸ್ ಕೂಡ ಇರಲಿಲ್ಲ. ಸೊ ನಾವು ಫಂಕ್ಷನ್ಗೆ ಅದೇ ವೇರ್ ಮಾಡಬೇಕಂತ ಇತ್ತು. ಬಟ್ ಇದು ನೋಡಲಿಕ್ಕೆ ಸಿಂಪಲ್ ಆಗಿದೆ, ಬಟ್ ನಾನು ಇದನ್ನು ಕೊಡಿಸಿರೋದ್ರಿಂದ ಇದನ್ನು ಸೊ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಸ್ಯಾರಿ ಸಿಂಪಲ್ ಆಗಿದೆ, ಬ್ಲೌಸ್ ನೋಡ್ಲಿಕ್ಕೆ ಸಿಂಪಲ್ ಆಗಿದೆ, ಬಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೈಮ್ ಇಲ್ಲದೆ ಒಂದಿನ ಮಾತ್ರ ಏನೋ ಟೈಮ್ ಇತ್ತು ಅವ್ರು ಕೊಟ್ಟು ಹೋದಾಗ. ಸೊ ಹಾಗಾಗಿ ಈ ರೀತಿ ನಮಗೆ ಯಾರು ಕೂಡ ಒನ್ ಡೇನಲ್ಲಿ ಕೊಡಲ್ಲ ಅಂತ ಹೇಳಿದ್ರು. ಸೊ ಆ ಟೈಮು ಹಬ್ಬ ಟೈಮ್ ಇತ್ತು. ಸೊ ಆಗಲ್ಲ ನಮಗೆ ಒಂದು ದಿನಕ್ಕೆ ಕೊಡೋಕ್ಕೆ ಅಂತ ಹೇಳಿದಾಗ, ಸೊ ಅಲ್ಲಿ ನಮ್ಮ ಮನೆ ಹತ್ರ ಯಾರೋ ಒಬ್ಬರು ಇದ್ದರು. ಸೊ ಅವ್ರ ಹತ್ರ ಕೇಳಿ ತುಂಬ ಅಂದರೆ ತುಂಬ ಒಂದು ನೈಟಲ್ಲಿ ಹೊಲಿಸ್ಕೊಂಡಿದ್ದು ಬ್ಲೌಸು, ಬಟ್ ಆದರೂ ಚೆನ್ನಾಗಿ ಬಂದಿದೆ. ಔಟ್ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತು. ಇದು ಬಂದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ದು ಹಸ್ಬೆಂಡು. ನೋಡಿ, ಬಾರ್ಡ್ರ್ ಈ ಥರ ಬಂದಿದೆ, ಡಿಫ್ರೆಂಟಾಗಿದೆ ಸ್ಯಾರಿ. ಈ ರೀತಿಯಾಗಿದೆ ಬಾರ್ಡ್ರು. ಸೊ ಮೇಲೇನೂ ಇದೇ ರೀತಿ ಇದೆ. ಸೊ ಕೆಳಗಡೆ ಕೂಡ ಇದೇ ರೀತಿ ಬರುತ್ತೆ ಬಾರ್ಡ್ರ್, ಈ ರೀತಿ. ಲೈಟ್ ವೆಯ್ಟು ಸಿಂಪಲ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಲೋ ಬಜೆಟ್ ಸ್ಯಾರಿ, ಲೋ ಬಜೆಟ್ ಸಿಲ್ಕ್ ಸ್ಯಾರಿ. ಇದ್ರದ್ದು ಸೆರಗ್ ಬಂದು ಈ ರೀತಿಯಾಗಿ ಬರುತ್ತೆ. ಪಲ್ಲು ನೋಡಿ, ಈ ರೀತಿಯಾಗಿ. ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಕಲೆಕ್ಷನ್ ಮಾಡ್ಕೊಳ್ಳೋದೇ ಸ್ಯಾರಿ ತಗೊಳ್ಳೋದೇ ಅಪರೂಪ. ಅದರಲ್ಲೂ ಕೂಡ ತಗೊಂಡ್ರೂ ಕೂಡ ನಾನು ಜಾಸ್ತಿ ಉಟ್ಕೊಳ್ಳಲ್ಲ, ಹಾಗಾಗಿ ನಾನು ಜಾಸ್ತಿ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಮೆಂತ್ಯ ಕಲರ್ ಸ್ಯಾರಿ, ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತಗೊಂಡಿದ್ದು. ನೋಡಿ, ಇದ್ರದ್ದು ಬಂದು ಈ ರೀತಿ ಬರುತ್ತೆ.
ಇದು ಸೆರಗು. ಸೊ ಬಾರ್ಡ್ರ್ ಬಂದು ಈ ರೀತಿ ಇದೆ. ಇವಾಗ ಸ್ವಲ್ಪ ರನ್ನಿಂಗ್ ಇತ್ತಲ್ಲ ಇವೆಲ್ಲ, ಈ ರೀತಿಯಾಗಿ ಬಾರ್ಡ್ರ್ ಈ ರೀತಿ ಇದೆ. ಡಿಫ್ರೆಂಟ್ ಆಗಿರಲಿ ಅಂತ ಟ್ರೈ ಮಾಡಿದ್ದು. ಎಂಟೈರ್ ಸ್ಯಾರಿ ಈ ರೀತಿ ಇದೆ. ಇದು ಸೆರಗು ಮೆಂತ್ಯ ಕಲರಲ್ಲಿ ಬಂದು ಕಂಪ್ಲೀಟ್ ಸ್ಯಾರಿ. ಸೆರಗು ಬಂದು ಈ ಕಲರ್ ಇದೆ. ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದ್ರೆ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದಕ್ಕೆ ಈ ರೀತಿಯಾಗಿ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೀನಿ. ಬ್ಲೌಸು ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ. ಹಳೆ ಕಾಲದಲ್ಲಿ ಹೊಲಿಸ್ಕೊತಾ ಇದ್ರಲ್ಲ ಆ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಆವಾಗಲೇ ಬ್ಲೌಸ್ ನಿಮ್ಗೆ ಆ ಸ್ಯಾರಿ ತೋರಿಸ್ತೆ ಅಲ್ವಾ, ಸೊ ಅದ್ರದ್ದು ಬ್ಲೌಸ್ ಇದು. ಈ ರೀತಿಯಾಗಿ ಬಫ್ ಕೊಡಿಸಿ ಬಾರ್ಡ್ರ್ ಕೊಡಿಸಿ, ಸೊ ಹಿಂದೆ ಈ ರೀತಿಯಾಗಿ ಕೊಡಿಸ್ಕೊಂಡಿದ್ದೀನಿ. ಹೀಗೆ ಆವಾಗಲೇ ತೋರಿಸ್ತೆ ಅಲ್ವಾ ಆ ಮೆಂತ್ಯ ಕಲರ್ ಸ್ಯಾರಿಗೆ ಮುಂಚೆ ಅದ್ರದ್ದು. ನಾನು ಬ್ಲೌಸ್ಗಳ ಮೇಲೆ ಕೂಡ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ಸೊ ತುಂಬ ಕಡಿಮೆನೇ ಇನ್ವೆಸ್ಟ್ ಮಾಡೋದು ನಾನು. ಸ್ಯಾರಿ ಮೇಲೆ ಫಸ್ಟ್ ಇನ್ವೆಸ್ಟ್ ಮಾಡಲ್ಲ ನಾನು, ಅದರಲ್ಲೂ ಕೂಡ ಬ್ಲೌಸ್ಗಳ ಮೇಲೆ ಮಾಡೋದೇ ಇಲ್ಲ ನಾನು. ಎಷ್ಟು ಈಸಿಯಾಗಿ ಎಷ್ಟು ಲೋ ಬಜೆಟಲ್ಲಿ ಆಗುತ್ತೆ ಆ ರೀತಿಯಾಗಿ ಹೊಲಿಸ್ಕೊಳ್ಳೋದು. ಜಸ್ಟ್ ನಮಗೆ ಗ್ರ್ಯಾಂಡ್ ಲುಕ್ ಕಾಣಿಸ್ಬೇಕಷ್ಟೆ ಅಲ್ವಾ. 2 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸಲ ಹೊಲಿಸೋದು ಅದಕ್ಕೋಸ್ಕರ ಏನಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡಬೇಕಲ್ವಾ, ವೇಸ್ಟ್ ಆಫ್ ಮನಿ. ಬೇರೆ ಏನಾದರೂ ತಿನ್ನೋಣ, ಚೆನ್ನಾಗಿ ಮಜಾ ಮಾಡೋಣ ಅಂತ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ನಾನು ಆವಾಗಲೇ ತೋರಿಸ್ಲಿಲ್ಲ, ಇದು ಸಿಲ್ಕ್ ಸ್ಯಾರಿ ಅಲ್ಲ, ಮಿಸ್ ಆಗಿತ್ತು. ಮಾಮೂಲಿ ಫಂಕ್ಷನ್ ವೇರೇ ಬಟ್ ಸಿಲ್ಕ್ ಸ್ಯಾರಿ ಅಲ್ಲ. ಇದಕ್ಕೆ ರೀತಿಯಾಗಿ ಸಿಂಪಲಾಗಿ ಕುಚ್ಚು ಕೊಡಿಸ್ಕೊಂಡಿದ್ದೀನಿ. ವೆರಿ ಸಿಂಪಲ್. ಎಂಟೈರ್ ಸ್ಯಾರಿ ಹೀಗೆ ಇದೆ. ಫುಲ್ ಸ್ಯಾರಿ ಹೀಗೆ ಬರುತ್ತೆ, ಬಾಟ್ರಿ ರೀತಿ ಬರುತ್ತೆ. ಸೊ ಚೆನ್ನಾಗಿದೆ. ಇಲ್ಲಿ ಸೆರಗು ಬಂದು ಈ ರೀತಿಯಾಗಿದೆ, ಈ ರೀತಿ ಬರುತ್ತೆ ಹೀಗೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ? ನೋಡಿ, ಇದು ಮದುವೆ ಸೀರೆ ದಾರೆಗೆ ಉಟ್ಕೊಂಡಿದ್ದು. ಸೊ ನೀವೆಲ್ಲರೂ ನೋಡಿರ್ತೀರಲ್ವ ನನ್ನದು ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ ಎಲ್ಲ. ಸೊ ಅದು ಕೂಡ 3-4 ಡೇಸಲ್ಲಿ ನಮಗೆ ಫಿಕ್ಸ್ ಆಗಿದ್ದರಿಂದ ನಮಗೆ ಸೆಲೆಕ್ಷನ್ ಮಾಡೋಕ್ಕೇನು ಟೈಮ್ ಸಿಕ್ಕಿಲ್ಲ. ಸಿಂಪಲ್ಲಾಗಿ ಇದನ್ನು ನಾವು ಚಿಕ್ಕಪೇಟೆಗೆ ಹೋಗಿ ಶಾಪ್ ಮಾಡಿದ್ದಂಥದ್ದು. ಇದು 11 ವರ್ಷದ ಸ್ಯಾರಿ, ಮದುವೆಗೋಸ್ಕರ ಸೆಲೆಕ್ಟ್ ಮಾಡಿದ್ದು. ಇದ್ರ ಜೊತೆಗೆ ಇನ್ನೊಂದು ಆವಾಗಲೇ ನಾನು ಹಾಫ್ ಸ್ಯಾರಿ ಹೊಲಿಸ್ಕೊಂಡಿದ್ನಲ್ಲ ಅದು, ಮತ್ತು ಇನ್ನು ಪಿಂಕ್ ಸ್ಯಾರಿ ಒಂದು ತೋರಿಸ್ದೆ ಅದು, ಇನ್ನೊಂದು ಫೇವ್ರೆಟ್ ಸ್ಯಾರಿ ಅಂತ ಹೇಳಿದೆ ಅದ್ರ ಜೊತೆಗೆ ತೊಗೊಂಡಿದ್ದು. ಸೊ ಇದು ಕಂಪ್ಲೀಟಾಗಿ ಸ್ಯಾರಿ ಹೀಗೆ ಬರುತ್ತೆ. ಅವಾಗೆಲ್ಲ ತುಂಬ ರನ್ನಿಂಗಲ್ಲಿತ್ತು. ಇದನ್ನು ನಾನು ದಾರಗಿ ಅಂತ ತೊಗೊಂಡಿದ್ದೆ. ಸೊ ನಂದು ನೆಕ್ಸ್ಟ್ ಸ್ಯಾರಿ ಬಂದು, ಸೊ ಅದು ಸಿಂಪಲ್ಲಾಗಿ ಆಗಿದ್ದರಿಂದ ಸೊ ನನಗೆ ತುಂಬ ಆಸೆ ಇತ್ತು ಮತ್ತು ಸ್ಯಾರೀಸು, ರಿಸೆಪ್ಷನ್ ಸ್ಯಾರೀಸ್ ಎಲ್ಲ ಇರಬೇಕು ಅಂತ. ಸೊ ಹಸ್ಬೆಂಡ್ ಬಂದು ನನಗೆ ಫಸ್ಟ್ ಇಯರ್ ಮದುವೆಗೆ ಗಿಫ್ಟ್ ಮಾಡಿದ್ದು. ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕಾಸ್ಟ್ಲಿಯೆಸ್ಟ್ ಸೀರೆ ಅಂದರೆ ಇದೇನೆ, ನಮ್ಮದು ಸುದರ್ಶನ್ ಸಿಲ್ಕ್ಸಲ್ಲಿ ತಗೊಂಡಿದ್ದು ರಿಸೆಪ್ಷನ್ ಸ್ಯಾರಿ. ನನ್ನ ಹತ್ರ ಇರೋ ಕಾಸ್ಟ್ಲಿ ಸೀರೆನಲ್ಲಿ ನಾನು ಇನ್ವೆಸ್ಟ್ ಮಾಡಲ್ಲ ಅಂದೆ, ಬಟ್ ಇದನ್ನು ಇರಬೇಕು ನನ್ನ ಹತ್ರ, ಒಂದು 2 ಆದರೂ ಕಾಸ್ಟ್ಲಿ ಸೀರೆ ಅಂತ ತೊಗೊಂಡಿದ್ದು. ನೋಡಿ, ಎಂಟೈರ್ ಸೀರೆ ಈ ರೀತಿಯಾಗಿ ಬರುತ್ತೆ. ನೋಡಿ, ತುಂಬ ಗ್ರ್ಯಾಂಡ್ ಸ್ಯಾರಿ. ಗೊತ್ತಲ್ವಾ ನಿಮಗೆ ರಿಸೆಪ್ಷನ್ ಸ್ಯಾರಿ ಅಂದರೆ ಹೇಗಿರುತ್ತೆ ಅಂತ. ಎಂಟೈರ್ ಸ್ಯಾರಿ ಹೀಗೆ ಬರುತ್ತೆ. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೆರಗು ಇದು, ಈ ರೀತಿಯಾಗಿ ಕೊಡ್ತಿರೋದು. ಸ್ಯಾರಿ ಬಂದು ಈ ರೀತಿಯಾಗಿ ಬರುತ್ತೆ ಒಳಗಡೆ, ಈ ರೀತಿಯಾಗಿ. ನಾವಿಲ್ಲಿ ಆನೆ ಎಲ್ಲ ಇದೆ. ಇದು ಒಳ್ಳೆ. ಇದಕ್ಕೆ ಬಾರ್ಡ್ರ್ ಅಂತ ಏನಿಲ್ಲ, ಬಾರ್ಡ್ರ್ ಬರಲ್ಲ, ಈ ರೀತಿಯಾಗಿದೆ ಅಷ್ಟೇ ಬಾರ್ಡ್ರ್. ಇದು ರಿಸೆಪ್ಷನ್ ಸ್ಯಾರಿ, ಬಟ್ ತಗೋಬೇಕು, ಒಂದಾದರೂ ಕಾಸ್ಟ್ಲಿ ಸ್ಯಾರಿ ಇರಲಿ ಅಂತ ಹೇಳಿಬಿಟ್ಟು ತಗೊಂಡಿದ್ದು. ತುಂಬ ಆಸೆಪಟ್ಟು ಆ ಟೈಮಲ್ಲಿ. ಸೊ ಮದುವೆ ಆಗಿ ಹೊಸದ್ರಲ್ಲಲ್ವ, ಸೊ ಅವ್ರಿಗೂ ಏನಾದರೂ ಕೊಡಿಸ್ಬೇಕು ಅಂತ ಇರುತ್ತೆ. ಸೊ ಆ ಟೈಮಲ್ಲಿ ಕೊಡಿಸಿದ್ದು. ಸೊ ಇನ್ನೊಂದು ಇದ್ರ ಬ್ಲೌಸ್ ಇವಾಗ ತೋರಿಸ್ತೆ ಅಲ್ವ, ಅದ್ರ ಬ್ಲೌಸ್ ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಈ ರೀತಿ ಬ್ಯಾಕ್ ಬಂದು ಈ ರೀತಿ
ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ಇದು ಮೋಸ್ಟ್ ಫೇವ್ರೆಟ್, ಮೋಸ್ಟ್ ಮೆಮೊರಬಲ್ ಸೀರೆ. ಸೊ ನೆಕ್ಸ್ಟ್ ಬಂದು ಇದೆಲ್ಲ ನೆಕ್ಸ್ಟ್ ಸ್ಯಾರಿ. ಇದು ಕೂಡ ಸುದರ್ಶನ್ ಸಿಲ್ಕ್ಸಲ್ಲಿ ತಗೊಂಡಿದ್ದು. ಇದ್ರದ್ದು ಈ ಥರ ಹಾಕ್ಸ್ಕೊಂಡಿದ್ದೀನಿ ಕುಚ್ಚು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಟೈರ್ ಸ್ಯಾರಿ ಹೀಗೆ ಇರುತ್ತೆ. ಸೊ ಬ್ಯಾರೆ ಸೀರೆ ಇದು. ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ ಫ್ರೆಂಡ್ಸ್. ಸೊ ಅದೇ ಸೌಂಡ್ ಬರೋದು, ಮಕ್ಕಳು ಸೌಂಡ್ ಎಲ್ಲ ಬರುತ್ತಲ್ಲ, ಸೊ ಅದೇನೆ ಹೆವಿ ಸೌಂಡ್ ಬರೋದು. ನಮ್ಮ ಹಿಂದೆಗಡೆನೇ, ನಮ್ಮ ಬಿಲ್ಡಿಂಗ್ ಹಿಂದೆನೇ ಸ್ಕೂಲ್ ಇದೆ, ಹಾಗಾಗಿ. ಸೊ ನೋಡಿ, ಇದು ಸಾಕು, ತುಂಬ ಚೆನ್ನಾಗಿದೆ. ಇದೆರಡೇ ನಮ್ಮದು ಕಾಸ್ಟ್ಲಿ ಸ್ಯಾರೀಸ್ ಅಂತ ಇರೋದು. ಇದು ಬ್ಲೌಸ್ ಬಂದು ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಸಿಂಪಲ್ ಮತ್ತು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಫ್ರೆಂಡ್ಸ್. ಹೇಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ ವ್ಲಾಗು ಅಂತ, ಹಾಗೆ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ನಿಮಗೆ ತುಂಬ ಚೆನ್ನಾಗಿರೋ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆಲ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.